ಹೆಗಲಿಗೆ ಮೂವರು ಬೇಟೆಗಾರರ ಎನ್ಕೌಂಟರ್ ಕೇಸ್ ಬಿದ್ದಿದೆ. ಎನ್ಕೌಂಟರ್ ಕೇಸ್ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದ್ದು 4 ಪ್ರಕರಣಗಳು ಸಿಐಡಿ ತನಿಖೆಗೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಹನೂರು ಎನ್ಕೌಂಟರ್ ವಿಚಾರವಾಗಿ ಈಗ ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಲಾಗಿದೆ. ಹನೂರಲ್ಲಿ 2 ಎಫ್ಐಆರ್ ದಾಖಲಾಗಿತ್ತು. ರಾಮಾಪುರದಲ್ಲಿ 1, ಕೊಳ್ಳೇಗಾಲದಲ್ಲಿ 1 ಎಫ್ಐಆರ್ ಆಗಿತ್ತು. ಅರಣ್ಯ ಇಲಾಖೆಗೆ ಸೇರಿದ ವಸ್ತುಹಾನಿ ಶಿಬಿರ ನಾಶ ಮಾಡಿದ ಪ್ರಕರಣ ದಾಖಲಾಗಿತ್ತು. 4 ಪ್ರಕರಣಗಳು ಈಗ ಸಿಐಡಿ ತನಿಖೆಗೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಪ್ರಕರಣದ ದಾಖಲೆಗಳನ್ನ ಸಿಐಡಿ ಅಧಿಕಾರಿಗಳಿಗೆ ನೀಡುವಂತೆ ಸೂಚನೆಯನ್ನ ಇದೇ ಸಂದರ್ಭದಲ್ಲಿ ನೀಡಲಾಗಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದ ಫೈರಿಂಗ್ನಲ್ಲಿ 3 ಸಾವನ್ನಪ್ಪಿದ್ದಾರೆ. ಆಗಸ್ಟ್ 15ರಂದು ಹನೂರು ಬಳಿ ಎನ್ಕೌಂಟರ್ನಲ್ಲಿ 3 ಸಾವನ್ನಪ್ಪಿದ್ದಾರೆ. ಬೇಟೆಗೆ ಬಂದಿದ್ದು ಎನ್ಕೌಂಟರ್ ಆಗಿತ್ತು ಅನ್ನೋದಾಗಿ ಸಾಕಷ್ಟು ಆಕ್ರೋಶವೂ ಕೂಡ ಈ ವಿಚಾರವಾಗಿ ಪ್ರತಿಭಟನೆಗಳು, ಆಕ್ರೋಶಗಳು ಹೊರಹೊಮ್ಮಿದ್ವು. ಇದಾದ ನಂತರದಲ್ಲಿ ಅಲ್ಲಿ ಒಂದಷ್ಟು ವಸ್ತು ಹಾನಿಯಾಗಿತ್ತು. ಕಾಡಿಗೆ ಬೆಂಕಿ ಹಚ್ಚಿರೋದಾಗಿರಬಹುದು, ಪ್ರತಿಭಟನೆ ಆಗಿರಬಹುದು. ಈ ರೀತಿ ಈಗ ಇದೆಲ್ಲ ವಿಚಾರವಾಗೂ ಕೂಡ 4 ಎಫ್ಐಆರ್ ದಾಖಲಾಗಿತ್ತು. ಹನೂರ್ನಲ್ಲಿ 2, ಕೊಳ್ಳೇಗಾಲದಲ್ಲಿ 1, ರಾಮಾಪುರದಲ್ಲಿ 1. ಈಗ ಈ 4 ಎಫ್ಐಆರ್ಗಳನ್ನ ಈ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಮುಂದಿನ ಹಂತದ ವಿಚಾರಣೆಗೆ ಸಿಬಿಐಗೆ ಇದನ್ನ ವಹಿಸಲಾಗಿದೆ. ಈಗ ಸಿಐಡಿ ತನಿಖೆ ಆಗುತ್ತೆ. ಸಿಐಡಿ ತನಿಖೆಯಲ್ಲಿ 4 ಪ್ರಕರಣ, 4 ಸ್ಟೇಷನ್ಗಳಿಂದ 4 ಕೇಸ್ಗಳ ಒಂದು ಫೈಲ್ ಅನ್ನ ತಗೊಂಡು ಕಂಪ್ಲೀಟ್ ಆಗಿ ಮುಂದಿನ ಹಂತದ ತನಿಖೆಯನ್ನ ನಡೆಸ್ತಾರೆ. ಸಿಐಡಿ ಹೆಗಲಿಗೆ 3 ಬೇಟೆಗಾರರ ಎನ್ಕೌಂಟರ್ ಕೇಸ್ ಬಿದ್ದಿದೆ. ಎನ್ಕೌಂಟರ್ ಕೇಸ್ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದ್ದು 4 ಪ್ರಕರಣಗಳು ಸಿಐಡಿ ತನಿಖೆಗೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಹನೂರು ಎನ್ಕೌಂಟರ್ ವಿಚಾರವಾಗಿ ಈಗ ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಲಾಗಿದೆ. ಹನೂರಲ್ಲಿ 2 ಎಫ್ಐಆರ್ ದಾಖಲಾಗಿತ್ತು. ರಾಮಾಪುರದಲ್ಲಿ 1, ಕೊಳ್ಳೇಗಾಲದಲ್ಲಿ 1 ಎಫ್ಐಆರ್ ಆಗಿತ್ತು. ಅರಣ್ಯ ಇಲಾಖೆಗೆ ಸೇರಿದ ವಸ್ತುಹಾನಿ ಶಿಬಿರ ನಾಶ ಮಾಡಿದ ಪ್ರಕರಣ ದಾಖಲಾಗಿತ್ತು. 4 ಪ್ರಕರಣಗಳು ಈಗ ಸಿಐಡಿ ತನಿಖೆಗೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಪ್ರಕರಣದ ದಾಖಲೆಗಳನ್ನ ಸಿಐಡಿ ಅಧಿಕಾರಿಗಳಿಗೆ ನೀಡುವಂತೆ ಸೂಚನೆಯನ್ನ ಇದೇ ಸಂದರ್ಭದಲ್ಲಿ ನೀಡಲಾಗಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದ ಫೈರಿಂಗ್ನಲ್ಲಿ 3 ಸಾವನ್ನಪ್ಪಿದ್ದಾರೆ. ಆಗಸ್ಟ್ 15ರಂದು ಹನೂರು ಬಳಿ ಎನ್ಕೌಂಟರ್ನಲ್ಲಿ 3 ಸಾವನ್ನಪ್ಪಿದ್ದಾರೆ. ಬೇಟೆಗೆ ಬಂದಿದ್ದು ಎನ್ಕೌಂಟರ್ ಆಗಿತ್ತು ಅನ್ನೋದಾಗಿ ಸಾಕಷ್ಟು ಆಕ್ರೋಶವೂ ಕೂಡ ಈ ವಿಚಾರವಾಗಿ ಪ್ರತಿಭಟನೆಗಳು, ಆಕ್ರೋಶಗಳು ಹೊರಹೊಮ್ಮಿದ್ವು. ಇದಾದ ನಂತರದಲ್ಲಿ ಅಲ್ಲಿ ಒಂದಷ್ಟು ವಸ್ತು ಹಾನಿಯಾಗಿತ್ತು. ಕಾಡಿಗೆ ಬೆಂಕಿ ಹಚ್ಚಿರೋದಾಗಿರಬಹುದು, ಪ್ರತಿಭಟನೆ ಆಗಿರಬಹುದು. ಈ ರೀತಿ ಈಗ ಇದೆಲ್ಲ ವಿಚಾರವಾಗೂ ಕೂಡ 4 ಎಫ್ಐಆರ್ ದಾಖಲಾಗಿತ್ತು. ಹನೂರ್ನಲ್ಲಿ 2, ಕೊಳ್ಳೇಗಾಲದಲ್ಲಿ 1, ರಾಮಾಪುರದಲ್ಲಿ 1. ಈಗ ಈ 4 ಎಫ್ಐಆರ್ಗಳನ್ನ ಈ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಮುಂದಿನ ಹಂತದ ವಿಚಾರಣೆಗೆ ಸಿಬಿಐಗೆ ಇದನ್ನ ವಹಿಸಲಾಗಿದೆ. ಈಗ ಸಿಐಡಿ ತನಿಖೆ ಆಗುತ್ತೆ. ಸಿಐಡಿ ತನಿಖೆಯಲ್ಲಿ 4 ಪ್ರಕರಣ, 4 ಸ್ಟೇಷನ್ಗಳಿಂದ 4 ಕೇಸ್ಗಳ ಒಂದು ಫೈಲ್ ಅನ್ನ ತಗೊಂಡು ಕಂಪ್ಲೀಟ್ ಆಗಿ ಮುಂದಿನ ಹಂತದ ತನಿಖೆಯನ್ನ ನಡೆಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.